ಎಲೆಕ್ಷನ್ ಅನ್ನೋದು ಒಂದು ಪ್ರಾತಿನಿಧ್ಯದ ವಿಷಯ. ಪ್ರಾತಿನಿಧ್ಯ ಅಂತ ಹೇಳಿದ್ರೆ ಎಲೆಕ್ಷನ್ ಇವಾಗ ಆಗೋದು ಯಾವ ತರ, ನಾವು ಒಂದು ಆಕ್ಟ್ ಅನ್ನ ಮಾಡ್ಕೊಂಡಿದ್ವಿ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಅಂತ. ರೆಪ್ರೆಸೆಂಟೇಷನ್ ಅಂದ್ರೆ ನಮ್ಮ ಪ್ರಾತಿನಿಧ್ಯ. ಇವಾಗ ನಾನು ಒಬ್ಬ ಮತದಾರ, ನನಗೆ ಯಾರು ಬೇಕು ಅವರನ್ನ ನಾನು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಹಲವಾರು ವರ್ಷಗಳಿಂದ ಒಂದು ಕುಟುಂಬಕ್ಕೆ ನಾವು ಪ್ರತಿ ಸಲ ಅವ್ರಿಗೆ ಕೊಡ್ಕೊಂಡು ಬಂದ್ರೆ ಮುಂದಕ್ಕೆ ನಮ್ಮ ವಿಷಯಗಳು ನಮಗೋಸ್ಕರ ನಮ್ಮ ಅನುಕೂಲಕ್ಕೆ ಅವ್ರು ಕೆಲಸ ಮಾಡೋದು ಯಾವಾಗ? ಇದುವರೆಗೂ ಈ ಕ್ಷೇತ್ರದಲ್ಲಿ ಎಷ್ಟು ನಮ್ಮ ಸಮುದಾಯದ ಮಕ್ಕಳ ಮದುವೆಗಳಿಗೋಸ್ಕರ ಇವರು ಹೆಲ್ಪ್ ಮಾಡಿದ್ದಾರೆ, ಎಷ್ಟು ಸ್ಕೀಮ್ಗಳನ್ನ ಪ್ರಮೋಷನ್ ಮಾಡಿ ನಮ್ಮ ಸಮುದಾಯಕ್ಕೋಸ್ಕರ ಅಂತ ಕೆಲಸ ಮಾಡಿದ್ದಾರೆ. ಏನೂ ಮಾಡಿಲ್ಲ. ನಾನು ಗ್ರೌಂಡ್ ಅಲ್ಲಿ ಬಂದು ಇಲ್ಲಿ ನೋಡ್ತಾ ಇದ್ದೀನಿ. ಒಂದು ಸಾಂಪ್ರದಾಯಿಕವಾಗಿ ಒಂದು ಸಂಪ್ರದಾಯ, ಎಲೆಕ್ಷನ್ ಬಂತು, ಮುಸಲ್ಮಾನರು ಒಂದು ಫಿಕ್ಸ್ ಡಿಪಾಸಿಟ್, ಬರ್ರಲ್ಲಿ ಓಟ್ ಹಾಕ್ರಿ, ಹೋಗ್ರಿ, ಬಿರಿಯಾನಿ ತಿನ್ರಿ, 9 ರೂಪಾಯಿ ತೊಗೊಳ್ರಿ, ಹೋಗ್ತಾ ಇರಿ. ಈ ತರದ ಎಲೆಕ್ಷನ್ ನಡೀತಾ ಬರ್ತಾ ಇದೆ. ತಾತನಿಗೆ ಎಲೆಕ್ಷನ್ ಕೊಟ್ವಿ, ಇವಾಗ ತಂದೆ ಕೊಟ್ವಿ, ಇವಾಗ ಮಗನ್ನ ತಗೊಂಬಂದು ನಿಲ್ಸಿದ್ದಾರೆ. ಮುಂದಕ್ಕೆ 25 ವರ್ಷ ಆದ್ಮೇಲೆ ಇವರು MP ಸ್ಥಾನಕ್ಕೆ ಹೋಗ್ತಾರೆ. ಯಾಕಂದ್ರೆ ಇವ್ರು 5 ವಯಸ್ಸವರಾಗಿರ್ತಾರೆ. ತಿರ್ಗಾ ಇವ್ರ ಮಗನ್ಗೆ ಅವ್ರ ಟಿಕೆಟ್ ಆವತ್ತಿನ ತಪ್ಪಲ್ಲ, ಗ್ಯಾರಂಟಿ ಅವ್ರಿಗೂ ಕೊಡ್ತಾರೆ. ಈ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರಗಳಿವೆ. ಎಲ್ಲಾ ಕ್ಷೇತ್ರಗಳಲ್ಲೂ ನಮಗೆ ಇಷ್ಟು ಅಂತ ನೀವು ನಮ್ಮ ಪಾಲನ್ನ ಕೊಡ್ರಿ ಅಂತ ನಾವು ಕೇಳಲಿಲ್ಲ. ನಾವು ಕೇಳ್ತಿರೋದೇನು, ಒಂದು ಕ್ಷೇತ್ರದಲ್ಲಿ ಎಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಜಾಸ್ತಿ ಇದೆ, ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ, ಅಲ್ಲಿ ನಮಗೊಂದು ಸೀಟ್ ಕೊಡ್ರಿ ಅಂತ ಹೇಳ್ಬಿಟ್ಟು 20 ವರ್ಷದಿಂದ ಇದು ನಮ್ಮ ಬೇಡಿಕೆ ನಾವು ಕೇಳ್ತಾ ಬರ್ತಾ ಇದ್ವಿ. ಈ ಸಲ ಗ್ಯಾರಂಟಿ ಇತ್ತು. ಯಾಕೆ ಅಂತ ಹೇಳಿದ್ರೆ ನಾವು ಕಾಯ್ತಾ ಕೂತಿದ್ವಿ, ಇವತ್ತಿಲ್ಲ ನಾಳೆ ಅಂತ. ಇವಾಗ ಸ್ವತಃ ದಿವಂಗತ ಶಾಮನೂರು ಶಿವಶಂಕರಪ್ಪನವರು ಅವರೇ ಹೇಳಿದ್ರು, ಇದು ನನ್ನ ಕೊನೆಯ ಚುನಾವಣೆ, ಇದಾದ ನಂತರ ನಾನು ಅಲ್ಪಸಂಖ್ಯಾತರ ಸಮುದಾಯದಿಂದ ಯಾರಿಗಾರು ನಿಲ್ಲಿಸಿ ಅವರನ್ನ ಗೆಲ್ಲಿಸಿ ನಾನು ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾವು ಕೇಳಿದ್ವಿ. ಕಾಂಗ್ರೆಸ್ ಪಕ್ಷ ಕೊಡ್ಬೇಕಾಗಿತ್ತು ಒಂದು ಅವಕಾಶವನ್ನ ಮುಸಲ್ಮಾನರಿಗೆ. ಇಲ್ಲ, ಒಂದು ಹೆಸರು ಬಂತು, ಅವರು ಕೊಡ್ಲಿಲ್ಲ, ಬೇರೆ ಯಾರು ಅಷ್ಟು ಸರಿಗಿರ್ಲಿಲ್ಲ. ವಿನ್ನಬಿಲಿಟಿಗೋಸ್ಕರ ನೀವು ಒಂದು ಸರ್ವೆ ಮಾಡ್ಬೇಕಾಗಿತ್ತು, ನಿಮಗೆ ಅರ್ಥ ಆಗ್ತಿತ್ತು. ಒಂದು ಸರ್ವೆ ನೀವು ಮಾಡಿಸಿಲ್ಲ. ಇವತ್ತು ಸರ್ವೆ ಮಾಡಿಬಿಟ್ಟು ಮುಸಲ್ಮಾನರು ಬಂಡಾಯ ಹತ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಎಲ್ಲಾ ನಿಮ್ಮ ಮಿನಿಸ್ಟರ್ಗಳನ್ನ ಕರೆದು ಎಲ್ಲ ಮಾಡಿ ಇವತ್ತು ನಮ್ಮ ಅಲ್ಪಸಂಖ್ಯಾತ ನಾಯಕರು ಬಂದು ಹೋದವ್ರೆ. ಇವಾಗ ಅವ್ರು ಬಂದು ಹೋಗಿದ ತಕ್ಷಣ ಎಲ್ಲ ಮುಸಲ್ಮಾನರು ಇಲ್ಲ ಸರಿ ಹೋಯ್ತು, ತಿರ್ಗಾ ವಾಪಸ್ ಗುಲಾಮಿಗೆ ಹೋಗ್ತೀರಾ? ಒಂದು ಅವಕಾಶ ಕೊಡಿ, ಒಂದ್ಸಲ ಬದಲಾವಣೆ ತರ್ರಿ. ಇವತ್ತಿಲ್ಲ ಅಂತ ಹೇಳಿದ್ರೆ ಯಾವತ್ತಿಗೂ ಇಲ್ಲ. ಇವತ್ತು ಒಂದ್ಸಲ ಅವರು ಗೆದ್ದು ಬಿಟ್ರು ಅಂತ ಹೇಳಿದ್ರೆ ಮುಂದಕ್ಕೆ ಪದೇ ಅವ್ರಿಗೆ ಸೀಟು. ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ ಒಂದು ಇದಿದೆ ಅಂತ, ಒಂದು ಸಿಸ್ಟಮ್ ಇದೆ ಅಂತ, ಒಂದು ಸಂಪ್ರದಾಯ ಇದೆ ಅಂತ. ಏನು ಅಂತ ಹೇಳಿದ್ರೆ ಒಂದು ಸಿಟ್ಟಿಂಗ್ MLA ಯಾರಾದ್ರೂ ತೀರೋದ್ರೆ ಅವ್ರ ಫ್ಯಾಮಿಲಿಗೆ ಸೀಟ್ ಕೊಡೋದು ಅಂತ. ಕಾಂಗ್ರೆಸ್ ಅಲ್ಲಿ ಈ ಸಂಪ್ರದಾಯನೂ ಇದೆ. ಸಿಟ್ಟಿಂಗ್ MLAಗೆ ಸೀಟ್ ಕೊಡ್ತಾರೆ ಮುಂದಿನ ಸಲ, ಸಿಟ್ಟಿಂಗ್ MLAಗೆ ತೆಗೆದ್ಬಿಟ್ಟು ಬೇರೆಯವ್ರಿಗೆ ಸೀಟ್ ಕೊಡಲ್ಲ. ಅದಕ್ಕೋಸ್ಕರ ಮತದಾರರಾದ ನೀವು, ನಿಮ್ಮನ್ನ ಕೈ ಜೋಡಿಸಿ ನಾನು ಅಪೀಲ್ ಮಾಡ್ತೀನಿ, ಬದಲಾವಣೆಗೆ ಒಂದು ಅವಕಾಶ ಕೊಡಿ. ನಿಮ್ಮ ಪ್ರತಿನಿಧಿಯನ್ನ ನೀವು ಆಯ್ಕೆ ಮಾಡಿ. ಒಳ್ಳೆ ನಾಯಕ, ಹೋರಾಟಗಾರ, ನಿಮ್ಮ ಮಧ್ಯ ಬೆಳೆದವನು, ಒಂದು ಅವಕಾಶ ಕೊಡಿ ಅವ್ರಿಗೆ. ಒಂದು ಅವಕಾಶ ಕೊಟ್ಟು ಅವ್ರನ್ನ ಜಯಗಳಿಸ್ಬೇಕು ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ಎಲ್ಲರೂ. ನೋಡಿ, ಇದು ಇವತ್ತಿಗೂ ಈ ಮಾತು ನೀವು ಕೇಳ್ತಿರೋದು ಸತ್ಯ. ವೋಟ್ ಡಿವೈಡ್ ಆಗಲ್ವಾ ಅಂತ ಹೇಳ್ಬಿಟ್ಟು. ಮುಂದಿನ ಚುನಾವಣೆಯಲ್ಲಿ ವೋಟ್ ಡಿವೈಡ್ ಆಗಲ್ವಾ? ಆಯ್ತು, ಇವತ್ತಿಂದ 20 ವರ್ಷ ಬಿಟ್ಬಿಡೋಣ, ಆ ದಿನ ವೋಟ್ ಡಿವೈಡ್ ಆಗಲ್ವಾ? 1945ರಿಂದ ಇದೇ ನಡೀತಾ ಬರ್ತಿದೆ. 56ರಿಂದ ನಾವು ಎಲೆಕ್ಷನ್ ಗಳನ್ನ ಮಾಡ್ಕೊಂಡ್ವಿ. ಪ್ರತಿ ವರ್ಷ ನೀವು ನಮ್ಗೆ 1980ರಿಂದ ಬಿಜೆಪಿ ಬಂದ್ಬಿಡುತ್ತೆ. ಅರೆ, ಬಿಜೆಪಿ ಬಂದಿದ್ದು ಆಯ್ತು, ಹೋಗಿದ್ದು ಆಯ್ತು, ಏನಾಯ್ತು? ಈ ಚುನಾವಣೆ ಜನರಲ್ ಎಲೆಕ್ಷನ್ ಅಲ್ಲ, ಇದು ಕೇವಲ ಒಂದು ಕ್ಷೇತ್ರದ ಚುನಾವಣೆ. ಈ ಚುನಾವಣೆಯಲ್ಲಿ ನೀವು ಏನ್ ಬದಲಾವಣೆ ತಂದ್ರು ನಿಮ್ಮ 5 ಗ್ಯಾರಂಟಿಗಳು ಎಲ್ಲರಿಗೂ ರಾಜ್ಯ ಸರ್ಕಾರ ಕೊಡ್ತಾ ಇರೋದನ್ನ ಅದು ಮುಂದುವರಿಸಲೇಬೇಕು. ನಿಮಗೆ ಅನ್ನಭಾಗ್ಯದಲ್ಲಿ ಸಿಗ್ತಾ ಇರುವ ಅಕ್ಕಿ ನಿಮಗ್ ಸಿಗಲೇಬೇಕು. ಯಾರು ನಿಮ್ಮಿಂದ ದ್ವೇಷ ಮಾಡಿ ನೀವು ನಮಗೆ ವೋಟ್ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಅವರು ನಿಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಏನು ಮಾಡಕ್ ಬರಲ್ಲ. ದಯವಿಟ್ಟು ಇವಾಗ ಆಲ್ರೆಡಿ ಕರ್ನಾಟಕ ರಾಜ್ಯದಲ್ಲಿ 55ಕ್ಕೂ ಹೆಚ್ಚು 55 ಏನು JDS ಸೇರಿಸಿದ್ರೆ ಒಂದು 75 MLAಗಳು ಬೇರೆ ಪಕ್ಷದವರಿದ್ದಾರೆ, ಬಿಜೆಪಿನವರಿದ್ದಾರೆ, JDSನವರಿದ್ದಾರೆ. ಅಲ್ಲೇನು ಜನರು ಬಾಳ್ತಿಲ್ವಾ? ಒಂದು ಅವಕಾಶ ಕೊಡಿ, ಒಂದು ಬದಲಾವಣೆ ತರ್ರಿ. ಏನು ಆಗಂಗಿಲ್ಲ, ಸಮಸ್ಯೆಗಳೇನಾಗಲ್ಲ. ವೋಟ್ ಡಿವಿಷನ್ ನಾನು ಈ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಸ್ವಾಭಿಮಾನದ ವಿಷಯವಾಗಿದ್ದು, ನಿಮ್ಮ ಸ್ವಾಭಿಮಾನಕ್ಕೋಸ್ಕರ ಇವತ್ತು ಒಂದು ಮತ ಕಾಂಗ್ರೆಸ್ ವಿರುದ್ಧ ನೀಡ್ರಿ ಅಂತ ಹೇಳ್ತಾ ಇಲ್ಲಿ ನಾನು 8 ದಿನ ಆಗಿದೆ ಇಲ್ಲಿಗೆ ಬಂದು, 8 ಅಲ್ಲ 6 ದಿನ ಆಗಿದೆ ಇಲ್ಲಿಗೆ ಬಂದು. ಅವರು ಒಂದು ಒಳ್ಳೆಯದು, ಈ ಎಲೆಕ್ಷನ್ ಅಲ್ಲಿ ಒಳ್ಳೆ ಚಾನ್ಸಸ್ ಇದೆ, ಅವ್ರಿಗೊಂದು ಚಾನ್ಸ್ ಇದೆ. ಪದೇ ಕಾಂಗ್ರೆಸ್ ನಾಯಕರು ತಮ್ಮ ಭಾಷಣಗಳಲ್ಲಿ ಒಂದು ಟ್ರೆಂಡ್ ಸೆಟಪ್ ಮಾಡ್ತಾ ಇದ್ದಾರೆ. ಅದೇನಂದ್ರೆ
ಯೋಗಿ ಮಾಡೆಲ್ ಒಂದು ಉತ್ತರ ಪ್ರದೇಶದ ಸರ್ಕಾರ ತೋರಿಸಿ ಮತ್ತೆ ಬಿಜೆಪಿ ಅವರನ್ನು ತೋರಿಸಿ ಮತದಾರರಲ್ಲಿ ಒಂದು ಗೊಂದಲ ಹಾಗೂ ಒಂದು ಭಯ ಪಡಿಸುವಂತಹ ತಂತ್ರ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನೀವು ಏನು? ಚುನಾವಣೆ ಅಂತ ಹೇಳಿದ್ರೆ ಒಂದು ಯುದ್ಧ ಇದ್ದಂಗೆ. ಅದ್ರಲ್ಲಿ ಒಂದು ಗಾದೆ ಇದೆ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ. ಒಂದು ಪ್ರೀತಿಯಲ್ಲಿ ಯುದ್ಧದಲ್ಲಿ ಎವ್ರಿಥಿಂಗ್ ಇಸ್ ಫೇರ್ ಅಂತ. ಉತ್ತರ ಪ್ರದೇಶದಲ್ಲಿ ಇವತ್ತು ಮುಸಲ್ಮಾನರ ಮೇಲೆ ಬುಲ್ಡೋಸರ್ ನಡೆಸ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಅಂತ. ಆ ಭಯ ಇಚ್ಛೆ ಇಲ್ಲಿ ನೀವು ಮತವನ್ನ ಕೇಳಕ್ ಹೋದ್ರೆ ಅದೇ ನಾಯಕನನ್ನ, ಕಾಂಗ್ರೆಸ್ ನಾಯಕನನ್ನ ನಾನ್ ಪ್ರಶ್ನೆ ಮಾಡಕ್ ಇಷ್ಟಪಡ್ತೀನಿ. ಬೆಂಗಳೂರಿನಲ್ಲಿದ್ದ ಕೋಗಿಲು ಕ್ರಾಸ್ ನಲ್ಲಿ ತನಿಸಂದ್ರದಲ್ಲಿ ಮುಸಲ್ಮಾನರ ಮನೆ ಮೇಲೆ ಬುಲ್ಡೋಸರ್ ನಿಮ್ ಸರ್ಕಾರ ನಡೆಸ್ತಾ ಇಲ್ವಾ ಅನ್ನೋದನ್ನ ಅವನೇ ಉತ್ತರ ಮಾಡಬೇಕು. ಯಾವ ನಾಯಕ ಈ ಪ್ರಶ್ನೆ ಮಾಡಿದ್ನೋ ಅವನಿಗೆ ಈ ಪ್ರಶ್ನೆಯನ್ನ ಕೇಳ್ಬೇಕು ನೀವು. ಈ ಬಿಜೆಪಿ ಇದ್ದಾಗ ನಮಗೆ ಇಷ್ಟೊಂದು ತೊಂದರೆ ಆಗಿಲ್ಲ, ಎಷ್ಟು ಕಾಂಗ್ರೆಸ್ ಇದ್ದಾಗ ತೊಂದರೆ ಆಗಿದೆ. ಹೇಗೆ ಅಂತ ಹೇಳಿದ್ರೆ ಇವಾಗ ಕೋಗಿಲು ಕ್ರಾಸ್ ಉದಾಹರಣೆ ಕೊಟ್ಟೆ. ಇದುವರೆಗೂ ಗೋ ರಕ್ಷಣೆ ನಿಷೇಧ ಕಾನೂನನ್ನ ನಾವು ಬದಲಾಯಿಸ್ತೀವಿ. ದೇವರಾಜ್ ಅರಸ್ ಅವರ ಕಾಲದಲ್ಲಿದ್ದ ಕಾನೂನನ್ನ ವಾಪಸ್ ತರ್ತೀವಿ. ಏನು 13 ವರ್ಷದ ಜಾಸ್ತಿ 13 ವರ್ಷದ ಅಧಿಕ ಇರುವ ವಯಸ್ಸಿನ ಪ್ರಾಣಿಯನ್ನ ನೀವು ಹಲಾಲ್ ಮಾಡ್ಕೋಬಹುದು, ನೀವು ವಧೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ಕಾನೂನನ್ನ ವಾಪಸ್ ತರ್ತೀವಿ ಅಂತ ಹೇಳಿದ್ರೆ ಎಲ್ಲಿ ಹೋಯ್ತು ಆ ಕಾನೂನು? ಹಿಜಾಬ್ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು, ಹೆಗಲ್ ಮೇಲೆ ಹಾಕೊಳ್ಳೋದನ್ನ ತಲೆ ಮೇಲೆ ಹಾಕೊಂಡ್ರೆ ಏನ್ ತಪ್ಪೋದ್ರಲ್ಲಿ. ಇವತ್ತು ಅಧಿಕಾರಕ್ಕೆ ಬಂದ ನಂತರ ಅದೇ ಮಾತನ್ನ ನೀವು ಯಾಕೆ ಆಡ್ತಿಲ್ಲ? ಎಲ್ಲಾ ಕಡೆ ಹೋದಾಗ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳೋರು ನೀವು. ಇವತ್ತು ಎಲ್ಲಿ ನಡೀತಾ ಇದ್ರೆ ಮುಸಲ್ಮಾನರ ಜೊತೆ 10 ಕೋಟಿ ಬಜೆಟ್, 10,000 ಕೋಟಿ ಬಜೆಟ್ ಕೊಡ್ತೀನಿ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದವರು 1% ಬಜೆಟ್ ಕೊಟ್ಟರು 3,500 4,000 ಕೋಟಿಯನ್ನ. ಅದ್ರಲ್ಲಿ ಏನಾಗುತ್ತೆ ಮುಸಲ್ಮಾನರದ್ದು? ನಮ್ಮ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅಂತ ಹೇಳೋರು ಸರಿಯಾಗಿ ನಡ್ಕೊಬೇಕು. ಇವರು ನಡ್ಕೊಂಡಿಲ್ಲ. ಸರ್, ಬಿಸೈಡ್ ಜಮೀರ್ ಅಹಮದ್, ಎಸ್ ಮಲ್ಲಿಕಾರ್ಜುನ್ ಅವರು ಬರಬೇಡ ಅಂದ್ರು ಬಂದಿದ್ದಾರೆ. ಇದೆಷ್ಟು ಸರಿ ಸರ್? ಒಂದು ಪಕ್ಷದಲ್ಲಿ ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ ಒಬ್ಬೊಬ್ರು ಪರಸ್ಪರ ಒಂದೊಂದು ಮಾತನ್ನ ಆಡ್ತಾರೆ. ಅದನ್ನ ಅವ್ರು ಯಾವ ತರ ತಗೊಳ್ತಾರೋ, ಅದನ್ನ ಯಾವ ತರ ಉತ್ತರಿಸ್ತಾರೋ, ಅದು ಒಂದು ಪಕ್ಷದ ಇದ್ರಲ್ಲಿ ನೋಡುವಾಗ ಅವ್ರು ಹೇಳೋದು ಒಂದ್ ಕಡೆ, ಇವರು ಮಾಡೋದು ಒಂದ್ ಕಡೆ, ಇದೆಲ್ಲ ಒಂದೇ ಪಕ್ಷ. ಅದು ಅವರವರ ಇಂಡಿವಿಜುವಲ್ ಸಮಸ್ಯೆ ಅದು.